ಬ್ಯಾಲೆನ್ಸಿಂಗು ಅಥವಾ ಬ್ಯಾಲೆನ್ಸ್ ವ್ಯಕ್ತಿತ್ವ ಅಂದರೆ ಏನು? ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅಂದರೆ ಬೇಸಿಕಲಿ ಅವ್ರು ಎಲ್ಲದನ್ನು ಅನಲೈಸ್ ಮಾಡುವಂತಹ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಸ್ವಭಾವವನ್ನು ಹುಟ್ಟು ಗುಣದಿಂದನೇ ಹೊಂದಿರ್ತಾರೆ. ಈ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವರಿಗೆ ವಾತಾವರಣ ಹೆಂಗಿರ್ಬೇಕಪ್ಪ ಅಂದರೆ ತುಂಬ ಪ್ರೋಸೆಸ್ ಆಧಾರಿತವಾಗಿರಬೇಕು, ನೀತಿ ನಿಯಮಗಳನ್ನು ಹೊಂದಿರುವಂಥದ್ದಾಗಿರಬೇಕು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಸ್ಟ್ರಕ್ಚರ್ ಇರಬೇಕು. ಈ ಬ್ಯಾಲೆನ್ಸ್ ಪರ್ಸ್ನಾಲಿಟಿಯವರು ಎಲ್ಲ ಕೆಲಸಗಳನ್ನು ಪರ್ಫೆಕ್ಟಾಗಿಯೇ ಮಾಡುವಂಥ ಒಂದು ವ್ಯಕ್ತಿತ್ವಗಳಾಗಿರ್ತಾರೆ. ಈ ಬ್ಯಾಲೆನ್ಸ್ ಪರ್ಸ್ನಾಲಿಟಿಯವ್ರಿಗೆ ಬೇಸಿಕ್ ನೀಡ್ ಏನಪ್ಪ ಅಂದರೆ ಕ್ಲಾರಿಟಿ. ಯಾವಾಗ ಕ್ಲಾರಿಟಿ ಸಿಗುತ್ತೆ ಇವ್ರು ಮುಂದೆ ಹೋಗ್ತಾರೆ. ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡಿರ್ತಾರೆ, ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಹುಡುಕ್ತಾ ಇರ್ತಾರೆ, ಡೇಟಾ ಹುಡುಕ್ತಾ ಇರ್ತಾರೆ. ಕ್ಲಾರಿಟಿ ಬೇಕಲ್ಲ, ಯಾವ ಇನ್ಫಾರ್ಮೇಷನ್ ಬೇಕು, ನಾನು ಯಾವ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನನ್ನ ಬ್ರೈನ್ ಅದನ್ನು ಅರ್ಥ ಮಾಡ್ಕೊಳುತ್ತೆ, ಅದನ್ನ ಮುಂದೆ ನಾನು ಯಾವ ಥರ ತೊಗೊಂಡು ಹೋಗ್ಬೇಕು ಅಂತ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ ಅಂದರೆ ಬ್ಲ್ಯಾಂಕ್ ಆಗಿಬಿಡ್ತಾರೆ. ಅಂದರೆ ನಾವು ಇವತ್ತಿನ ಕಾಲದಲ್ಲಿ ಎಲ್ಲರೂ ಜೀನಿಯಸ್ ಅಂತ ಹೇಳಿದೀವಿ, ಎಲ್ಲರೂ ಬುದ್ಧಿವಂತರು ಅಂತ ಹೇಳಿದೀವಿ ಸರ್. ಆದರೆ ಈ ಬುದ್ಧಿವಂತಿಕೆ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಓದಿದ್ರು ಅಂತ ಹೇಳ್ತಾರೆ, ಒಳ್ಳೆ ಫ್ಯಾಮಿಲಿಯವರು ಅಂತ ಹೇಳ್ತಾರೆ, ಚಿಕ್ಕ ವಯಸ್ಸಲ್ಲೆಲ್ಲ ಎಲ್ಲರಿಗಿಂತ ನಿಪುಣನಾಗಿದ್ದ ಅಂತೆಲ್ಲ ಹೇಳ್ತಾರೆ. ಆದರೆ ಆ ಬ್ರೈನಿಗೆ ಬೇಕಾಗಿರುವಂತಹ ಆ ಕಾರ್ಯವನ್ನು ನಿರ್ವಹಿಸಕ್ಕೆ ಬೇಕಾಗಿರುವಂಥ ಮಾಹಿತಿ ಕೊಟ್ಟಿಲ್ಲ ಅಂದರೆ ಆ ಬ್ರೈನ್ ಯಾವುದೇ ಥರ ಸ್ಕಿಲ್ಗಳನ್ನು ಇಂಟೆಲಿಜೆನ್ಸ್ಗಳನ್ನ ಯೂಸ್ ಮಾಡೋಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅವ್ರು ಬ್ಲ್ಯಾಂಕ್ ಆಗಿ ಒಂದು ಕಡೆ ಸ್ಟಕ್ ಆಗಿಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಮಕ್ಕಳು ಒಂದು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಅವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಈ ಥರ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಇರೋರುಗಳಿಗೆ ನೀವು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡಬೇಕು. ನೀವು ಯಾವಾಗ ಕ್ಲಾರಿಟಿ ಕೊಡ್ತೀರಾ ಅವಾಗ ಅವ್ರು ಕೆಲಸ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಫಂಕ್ಷನಿಗೆ ಹೋಗೋಣ ಬನ್ನಿ ಅಂತ ಕರಿತೀರಾ ಅಂತ ಅನ್ಕೊಳ್ಳಿ, ಅವ್ರು ಬರಲ್ಲ ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಪರ್ಸ್ನಾಲಿಟಿಯವರು. ಯಾವ ಫಂಕ್ಷನ್ ಅಂತ ಹೇಳಿಲ್ಲ, ಯಾರು ಅವರು ವ್ಯಕ್ತಿ, ಅವ್ರು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಅಂತ ಹೇಳಿಲ್ಲ, ಯಾರೆಲ್ಲ ಹೋಗ್ತಾ ಇದೀವಿ ಹೇಳಿಲ್ಲ, ವಾಪಸ್ ಯಾವಾಗ ಬರ್ತೀವಿ ಅಂತ ಹೇಳಿಲ್ಲ, ಎಷ್ಟು ದೂರ ಅಂತ ಹೇಳಿಲ್ಲ. ಈ ಥರ ನಾವು ಕ್ಲಾರಿಟಿ ಕೊಟ್ಟಿಲ್ಲ ಅಂದಾಗ ಅವ್ರು ಬ್ಲ್ಯಾಂಕ್ ಆಗಿರ್ತಾರೆ. ನಾವು ಇವರನ್ನ ಎಲ್ಲೂ ಬರಲ್ಲ, ಅಪ್ಪ ಅಮ್ಮಂಗೆ ಬೆಲೆ ಕೊಡಲ್ಲ, ನಾವು ಹೇಳಿದ ಮಾತೇ ಕೇಳಲ್ಲ, ಈ ಥರ ಅನ್ಸ್ಕೊಂಡು ಪಾಪ ಅವ್ರಿಗೆ ಏನು ಗೊತ್ತಾಗ್ತಿರಲ್ಲ. ಅವ್ರ ಸಾಫ್ಟ್ವೇರ್ ಇದೆ ಅಲ್ವಾ ಸರ್ ಕ್ಲಾರಿಟಿ ತಗೊಳೋದು, ಅವರು ಬಾಯ್ ಬಿಟ್ಟು ಕೇಳದೆ ಇರೋಂಥ ಸರ್ಕ್ಯೂಟ್ನ ಭಗವಂತ ಇಟ್ಬಿಟ್ಟಿರ್ತಾನೆ. ಅವರು ಕೇಳಿಲ್ಲ, ಅವ್ರಿಗೂ ಕ್ಲಾರಿಟಿ ಕೊಡಲ್ಲ, ಅವ್ರಿಗೂ ಗೊತ್ತಾಗ್ತಿರಲ್ಲ. ಅದಕ್ಕೆ ಯೂನಿಕ್ ಟ್ರೂತಿಗೆ ಬಂದಾಗ ನಿಮ್ಮ ವ್ಯಕ್ತಿತ್ವ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಆಗಿದ್ರೆ, ನಿಮ್ಮ ಮಗನ ವ್ಯಕ್ತಿತ್ವ ಅಡಾಪ್ಟಿವ್ ಪರ್ಸ್ನಾಲಿಟಿ ಆಗಿದ್ರೆ, ನಿಮ್ಮ ವೈಫ್ ವ್ಯಕ್ತಿತ್ವ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಆಗಿದ್ರೆ, ನೀವು ಯಾವ್ಯಾವ ಥರ ಕಮ್ಯುನಿಕೇಷನ್ ಮಾಡೋದ್ರ ಮೂಲಕ ಎಲ್ಲರೂ ಮಾತನ್ನು ಕೇಳಿಸ್ಕೊಳ್ತಾರೆ, ಎಲ್ಲರಿಗೂ ಯಾವಾಗ ಸಪೋರ್ಟಿವ್ ಆಗಿರೋಕ್ಕೆ ಸಾಧ್ಯ ಅನ್ನೋದನ್ನ ಕ್ಲಾರಿಟಿ ತೊಗೊಳ್ಬೋದು. ಇಲ್ಲ ಅಂದರೆ ನಾವು ಪ್ರತಿದಿನ ಗೊತ್ತಲ್ಲ ನಿಮಗೆ, ಅವ್ರ ಮೇಲೆ ಬ್ಲೇಮ್ ಮಾಡೋದು, ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಅವ್ರು ಸರಿ ಇಲ್ಲ ಅಂತ ಹೇಳೋದು, ಇದು ಜನ್ಮದಿಂದನೂ ನಡ್ಕೊಂಡೇ ನಡೆಯಪ್ಪ ಅನ್ನೋದು. ಆ ಕಾರಣಕ್ಕೋಸ್ಕರ ನನ್ನ ವ್ಯಕ್ತಿತ್ವದ ಅನುಸಾರವಾಗಿ ನನಗೆ ಯಾವಾಗ ಪೇರೆಂಟಿಂಗ್ ಅಥವಾ ಸ್ಕೂಲಿಂಗ್ ಅಂತ ಅಥವಾ ಎನ್ವಿರಾನ್ಮೆಂಟ್ ಸಿಗ್ತಾ ಇರುತ್ತೆ, ಅವಾಗ ನಾನು ಆ ವ್ಯಕ್ತಿ ತುಂಬ ಒಳ್ಳೆಯವರು ಅಂತ ಹೇಳ್ಬಿಡ್ತೀನಿ. ಯಾವುದೇ ಒಬ್ಬ ವ್ಯಕ್ತಿನ ಒಳ್ಳೆಯವರು ಕೆಟ್ಟವರು ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಸರ್, ನಮ್ಮ ಫ್ರೀಕ್ವೆನ್ಸಿಗೆ ನಮ್ಮ ನೇಚರ್ನ ಅನುಸಾರವಾಗಿ ಅವ್ರದ್ದಿದ್ರೆ ದೇ ಆರ್ ಗುಡ್ ಬೆಸ್ಟ್ ಅಂತ ನಾವು ಕರೆದು ಬಿಡ್ತೀವಿ. ಅದಕ್ಕೆ ವಿರುದ್ಧವಾಗಿದ್ರೆ ಅವ್ರನ್ನ ರಾಂಗ್ ಅಂದ್ಬಿಡ್ತೀವಿ. ಆವಾಗ ಮನಸ್ಸಿಗೆ ತುಂಬ ಈಗೋ ಹರ್ಟ್ ಆಗ್ಬಿಡುತ್ತೆ. ಸ್ವಂತ ಮನೆಗಳೆಲ್ಲ ಆ ವ್ಯತ್ಯಾಸಗಳು ಕಾಣಿಸ್ತೀವಿ, ಅದೇ ಹೊರಗಡೆ ಕೆಲವರು ಮ್ಯಾಚ್ ಆಗ್ಬಿಡುತ್ತೆ. ಬಿಕಾಸ್ ಆ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗ್ಬಿಟ್ಟಿರುತ್ತೆ. ಅಪ್ಪ ಅಮ್ಮನೇ ಲಾಸ್ಟ್ ಟೈಮ್ ಮಾತಾಡ್ತಿದ್ದೀವಿ, ಅಪ್ಪ ಅಮ್ಮನೇ ಬೇಡ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅಂತ, ಅಂದ್ರೆ ಅವ್ರಿಗೆ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ತಂದೆ ತಾಯಿಗಳು ಮಕ್ಕಳ ವ್ಯಕ್ತಿತ್ವಗಳು ಯಾವುದು ಅಂತ ತಿಳ್ಕೊಳೋದು ಅತಿ ಅವಶ್ಯಕವಾಗಿರೋ ವಿಷಯ. ಮತ್ತೆ ಈ ಬ್ಯಾಲೆನ್ಸ್ ಪರ್ಸನಾಲಿಟಿಯವರು ತುಂಬಾ ಡಿಸಿಪ್ಲಿನ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಇದೇ ತರ ಡ್ರೆಸ್ ಹಾಕೊಂಡಿದ್ರೆ ನಾನು ಮಾತಾಡಿಸ್ತೀನಿ, ಇದೇ ತರ ನೀಟಾಗಿರೋ ಜಾಗಗಳಾದ್ರೆ ನಾನು ಬರ್ತೀನಿ, ನೀವು ಇದೇ ತರ ನನಗೆ ಊಟನ ಕೊಟ್ಟರೆ ಮಾತ್ರ ನಾನು ತಿಂತೀನಿ, ಇಲ್ಲಾಂದ್ರೆ ನಾನು ತಿನ್ನಲ್ಲ. ಅಂದರೆ ತುಂಬ ಸ್ಪೆಷಲೈಸ್ಡ್ ಇರುತ್ತೆ, ತುಂಬ ಸ್ಪೆಸಿಫಿಕ್ ಇರ್ತಾರೆ. ಬಿಕಾಸ್ ಅವ್ರಿಗೆ ಯಾವುದನ್ನು ಮಾಡಿದ್ರೆ ಸರಿಯಾಗುತ್ತೆ, ಯಾವುದನ್ನು ಮಾಡಿದ್ರೆ ಸರಿಯಾಗಲ್ಲ ಅನ್ನೋ ಒಂದು ಪರಿಪೂರ್ಣವಾದ ಒಂದು ಪಕ್ವತೆಯನ್ನು ಹೊಂದಿರುವಂಥ ಒಂದು ವ್ಯಕ್ತಿತ್ವ ಆಗಿರುತ್ತೆ. ಅದಕ್ಕೆ ಅವ್ರು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ತಿನ್ನಲ್ಲ, ಕಡಿಮೆನೂ ತಿನ್ನಲ್ಲ, ಅವ್ರಿಗೆ ಎಷ್ಟು ಬೇಕು ಅಷ್ಟೇ ತಿಂತಾ ಇರ್ತಾರೆ. ಯಾವ್ದು ಹೆಲ್ದಿ ಫುಡ್ ಅಂತ ಗೊತ್ತು, ಯಾವ್ದು ಅನ್ಹೆಲ್ದಿ ಫುಡ್ ಅಂತ ಗೊತ್ತು, ಅದಕ್ಕೆ ಅವರೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಈ ಥರ ಬ್ಯಾಲೆನ್ಸ್ ಪರ್ಸನಾಲಿಟಿಯವರು ನಮ್ಮ ಪಾಪ್ಯುಲೇಷನಲ್ಲಿ ಒಂದು 5-10% ಜನ ಸಿಗ್ತಾರೆ ಅಷ್ಟೇ. ಇವರು ಸ್ಟ್ಯಾಂಡರ್ಡ್ ಆದ ಡಿಗ್ನಿಫೈಡ್ ಹಾಗೂ ಕ್ವಾಲಿಟಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರ್ತಾರೆ. ಇವರು ಎಲ್ಲರ ವಿಷಯಕ್ಕೆ ಹೋಗಲ್ಲ, ದೊಡ್ಡವರಾಗಿದ್ದರೆ ಎಲ್ಲರ ವಿಷಯಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲರನ್ನೂ ತಿದ್ದಕ್ಕಾಗಲ್ಲ, ಎಲ್ಲರಿಗೂ ಹೇಳ್ಕೊಡೋಕ್ಕಾಗಲ್ಲ, ಅದು ಅವರೇ ಕಲ್ತ್ಕೋಬೇಕು, ಅವ್ರ ಅಪ್ಪ ಅಮ್ಮನೇ ಕಲ್ಸಿರ್ಬೇಕು ಅಂತ ಹೇಳ್ಕೊಂಡು ಇವರು ಸುಮ್ಮನಾಗ್ಬಿಡ್ತಾರೆ. ಆದರೆ ಜಗತ್ತಿಗೆಲ್ಲ ಬುದ್ಧಿವಾದ ಹೇಳ್ಬೇಕಾಗಿರೋರು ಇವರೇ. ಯಾಕೆಂದ್ರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡುವಂತ ಸಾಮರ್ಥ್ಯ ಇದೆಯಲ್ಲ, ಯಾವ ಸರಿ ಯಾವ ತಗೊಳ್ಳೋವರೆಗೂ ಮುಂದೆ ಹೋಗಲ್ಲ ಅವರು. ಕ್ಲಾರಿಟಿ ತಗೊಂಡ್ಮೇಲೆ ಎಲ್ರಿಗೂ ಕ್ಲಾರಿಟಿ ಕೊಡುವಂತ ಒಂದು ಮಹತ್ವದ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಇವಾಗ ವಾಜಪೇಯಿನ ನೀವು ಕೇಳಿಸ್ಕೊಂಡಿರ್ಬೋದು, ಅಬ್ದುಲ್ ಕಲಾಂ ಅವ್ರನ್ನ ಕೇಳಿಸ್ಕೊಂಡಿರ್ಬೋದು, ರತನ್ ಟಾಟಾ ಅವರು, ಇವರೆಲ್ಲ ಬ್ಯಾಲೆನ್ಸ್ ಪರ್ಸನಾಲಿಟಿಗೆ ಬರ್ತಾರೆ. ಯಾಕೆಂದ್ರೆ ಇವ್ರಗಳ ಮೇಲೆ ಕಪ್ಪು ಚುಕ್ಕಿಗಳಿಲ್ಲ.
ಅಂದರೆ ಇವ್ರು ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡಿ ಯಾರಿಗೆ ಯಾವುದು ಪೂರಕ ಆ ಥರನೇ ಮಾಡ್ತಾ ಇರೋಂಥ ನೇಚರ್ ಇರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಇವ್ರ ಆಪೋಸಿಟ್ ಇರೋರು ಇವರ ಪರ್ಫೆಕ್ಷನನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗದೆ, ಅವ್ರಿಗೆ ಅಷ್ಟು ಒಳ್ಳೆ ಬಿಹೇವಿಯರನ್ನು ಮಾಡೋಕ್ಕಾಗದೆ ಈ ಸಂಬಂಧಗಳ ಜೊತೆ ಸ್ವಲ್ಪ ಕಾನ್ಫ್ಲಿಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಿರ್ಬೇಕಾದ್ರೆ ಒಂದೇ ಮನೆಯಲ್ಲಿ ಬೇರೆ ಬೇರೆ ವ್ಯಕ್ತಿತ್ವಗಳಿದ್ದಾವೆ ಅಂತಾದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಇದೆ. ಯಾವಾಗ ಜ್ಞಾನ ಬರುತ್ತೆ, ಟ್ರುತ್ತಲ್ಲಿ ಸೇರುತ್ತೆ, ಯುನಿಕ್ ಟ್ರುತ್ ಯಾವಾಗ ಬಂದಲ್ಲಿ ನಿಲ್ಲುತ್ತೆ, ನಿಮಗೆ ಎಲ್ಲ ಪರ್ಸನಾಲಿಟಿಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೆ, ಆವಾಗ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಇರಲ್ಲ, ಹಾರ್ಮೋನಿ ಇರುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಎಸ್, ಇದು ಒಂಥರ ಕಾಂಪ್ಲಿಕೇಟೆಡ್ ಆದರೂ ಕೂಡ ಎಲ್ಲವೂ ಅರ್ಥ ಮಾಡ್ಕೊಂಬಿಟ್ರೆ ಒಂದು ಗ್ರೇಟ್ ಪರ್ಸನಾಲಿಟಿ ಆಗಿ ಹೊರ ಹೋಗ್ಬಿಡ್ಬೋದು. ಸೊ ನೀವು ಕೂಡ ಡಾಕ್ಟರ್ ಮುರಳಿ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ನೇರವಾಗಿ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡು ಸೊ ಬೆಂಗಳೂರಿನ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಪಕ್ಕದಲ್ಲೇ ಇದೆ, ಬಂದು ಮಾತಾಡಿ.